Actually, we should have gone a little early. Really open my.
ಬನ್ನಿ ಸರ್. ಮುಂದಕ್ಕೆ ಬಂದ್ಬಿಡಿ ಆಮೇಲೆ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿದ್ದ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವೈಡಾಗಾದ್ರೆ ಅವ್ರ ಮುಖಗಳು ಕಾಣ್ತದೆ, ಮುಂದೆಗಡೆ ಅವ್ರ ಮುಖಗಳೇ ಕಾಣಲ್ಲ. ಕಾಂತಣ ಬಸವರಾಜರು, ಕಾಂತಣ ಏ ಕಾಂತಣ ನನ್ನೇ ಗೊತ್ತಿಲ್ಲ. ದಡಬಂಡೆಗಿದ್ದರೂ ಅವನನ್ನು ಗುಟ್ಟಾಗಿ ಹಿಡಿದಲ್ವ ಯುಗ ಧರ್ಮ.
ಆರಂಭ ಮಾಡುವೆ ಗುರು ಪೂಜೆಗೆಂದೋ ಆರಂಭ ಮಾಡುವೆ ಗುರು ಪೂಜೆಗೆಂದೋ ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದೋ ವ್ಯೋಮಾಮೂರುತಿ ಗುರುಗುಹೇಶ್ವರಲಿಂಗ ಶರಣಾರ್ಥಿ ನಮ್ಮವ ಇವನಮ್ಮವ ದಣಿಸಯ್ಯ ಇವನಾರವ 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 ದಣಿ ದೇವಮಾನವದೇ ಸಿದ್ಧಗಂಗೆಯ ಶರಣರಿಗೆ ಶಿವಕುಮಾರ ಶ್ರೀ ಗುರುಗಳಿಗೆ
ಇದೊಂದು ಪ್ರಕಟಣೆ. ಗೃಹ ಕಾನೂನು ಬಸವ ಭಾಸ್ಕರ ಭಾಪುರೆ ಭಕ್ತಿ ಭಾಂಡಾರಿ ಎಸೆದ ಕಾಯಕ ಭೋಗಿ ಭಲೆ ಕರ್ಮ ಯೋಗಿ ಶ್ರೀ ಬಸವರಾಜ सकल मान्य रे सकल मान्य रे सकल मान्य रे साधु सज्जनर संस्मरण अखिल जीवित ध्येयಗಳಲ್ಲಿ ಮಿಗಿಲಂತೆ ಶತಪುರುಷ ಬಸವೇಶನ ಜನ್ಮದಿನದಂದು ಸುಖ ಮಾಸ ವೈಶಾಖ ಶುದ್ಧ ರೋಹಿಣಿಯೋ ಶ್ರೀ ಬಸವರಾಜ ವೇದವಾದಗಳೇಕೆ ಶಸ್ತ್ರಶಾಸ್ತ್ರಗಳೇಕೆ ಇವರು ನೋಡಿ ಆದಿಚುಂಚನಗಿರಿ ಬದೇ ಒಂದಷ್ಟು ಅಲ್ಲಿ ನಿಂತ್ಕೊಂಡ್ಬಿಡ್ತೀರಾ ನಾನು ಹೇಳಿದ ತಕ್ಷಣ ನಾನು ಹೇಳಿದ ತಕ್ಷಣ ರಾಷ್ಟ್ರಗೀತೆ ಈಗ ಅಂತ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ರಾಷ್ಟ್ರಗೀತೆಗೋಸ್ಕರವಾಗಿ ಎದ್ದು ನಿಲ್ಲಬೇಕು. ಈಗ ರಾಷ್ಟ್ರಗೀತೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ
ಈಗ ಶ್ರೀ ಕ್ಷೇತ್ರದ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆ. ಮಕ್ಕಳು ಪ್ರಾರ್ಥನೆ ಪ್ರಾರಂಭ ಮಾಡಿ. परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वदी साक्षिभूतं भावातीतं त्रिगुणरहितं सद्गुरुं तं नमामि परानन्दचिद्रोपहृद्यानदीप निराधार निर्लेप सत्यस्वरूपं परन्दामनिष्काम लोकाभिराम निराकार साकार मां पाहि पाहि सदा ज्ञानसिन्धो त्रिलोकाप्तबन्धो चिदाकाशमध्यस्तदे दीप्यबिन्दो बुधेन्द्रादिसंस्तुत्य आत्मेश निम्मां पादाम्बोजनं वेर्पे मां पाहि पाहि हरिब्रह्महरस्तुत्य इन्द्रादिसेव्यं परब्रह्म नित्यात्मनिर्द्वन्द्वनित्यं स्वरूपानुसन्धान बोधार्यवर्य स्मरे नित्यचिन्मात्र मां पाहि पाहि. ಬಂಧುಗಳೇ, ಪರಮಪೂಜ್ಯರ 100ನೇ ವರ್ಷದ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಮತ್ತು ಎಲ್ಲ ಆಗಮಿಸತಕ್ಕಂಥ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು ಹಾಗೂ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಚೆನ್ನಿಗಪ್ಪನವರೊಂದಿಗೆ ರೂವಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರು. ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಈ ಮಂಗಳ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಎಲ್ಲ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದ ಗುರುವಂದನೆಯನ್ನು ಸ್ವೀಕರಿಸಿ ಕೃಪಾಶೀರ್ವಾದವನ್ನು ಕರುಣಿಸಲಿರುವ ತ್ರಿವಿಧ ದಾಸೋಹ ಮೂರ್ತಿಗಳು, ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಸಮಸ್ತ ಭಕ್ತರ ಪರವಾಗಿ ಮತ್ತು ಈ ನಾಡಿನ ಈ ರಾಷ್ಟ್ರದ ಜನತೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ಭಕ್ತ ಸಮೂಹದ ಪರವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪರಮ ಪೂಜ್ಯ ಜಗದ್ಗುರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನು ಶ್ರೀಮಠದ ಪರವಾಗಿ ಭಕ್ತವೃಂದದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಭಕ್ತಿ ಸಮರ್ಪಣೆಯನ್ನು ಮಾಡಲು ಆಗಮಿಸಿರುವ ಶ್ರೀಮಠದ ಕಿರಿಯ ಮಹಾಸ್ವಾಮಿಗಳವರಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಈ ರಾಷ್ಟ್ರದ ಘನತಾವೆತ್ತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ APJ ಅಬ್ದುಲ್ ಕಲಾಂ ಸಾಹೇಬ್ರವರು, ಈಸ್ ಎಕ್ಸಲೆನ್ಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ has agreed to inaugurate the 100 years birthday celebration of Karnataka Ratna Dr. Shivakumara Swamigalu. I am very happy to extend him a warm welcome on behalf of you and the Guru Vandana Samiti. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ TN ಚತುರ್ವೇದಿ ಸಾಹೇಬ್ರವರಿಗೆ ನಾನು ಶ್ರೀಮಠದ ಪರವಾಗಿ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಿದ್ಧಗಂಗಾ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲು ಆಗಮಿಸಿರುವವರು ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಈ ನಾಡು ಕಂಡ ಒಬ್ಬ ಅಪರೂಪದ ಶ್ರೀಮಠಕ್ಕೆ ತನ್ನದೇ ಆದಂಥ ಭಕ್ತಿ ಭಾವನೆಗಳನ್ನು ಉಳ್ಳವರಾಗಿ ಹೋದ ವರ್ಷದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಈ ನಾಡಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಆತ್ಮೀಯರು, ಶ್ರೀಮಠದ ಭಕ್ತರು ಆಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಮಠದ ಮುಂದೆ ಹೋದ ವರ್ಷದ ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುವಂದನಾ ಕಾರ್ಯಕ್ರಮವನ್ನು, ಮುಂದಿನ ವರ್ಷದ ಕಾರ್ಯಕ್ರಮವನ್ನು ಸರ್ಕಾರ ಮಾಡಬೇಕು ಅಂದ ತಕ್ಷಣವೇ ಅದೇ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚಿಸಿ ನಾವೇ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ 5 ಲಕ್ಷ ರೂಪಾಯಿಗಳನ್ನು ಘೋಷಣೆಯನ್ನು ಮಾಡಿ, ತದನಂತರ 10 ಕೋಟಿ ರೂಪಾಯಿಗಳನ್ನು 5 ಕೋಟಿ ರೂಪಾಯಿಗೆ ಬದಲಾಗಿ 10 ಕೋಟಿ ರೂಪಾಯಿಗಳನ್ನು ಶ್ರೀಮಠದ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನಾ ಮಂದಿರವನ್ನು ಕಟ್ಟೋದಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ, ಇವತ್ತಿನ ನುಡಿನಮನವನ್ನು ಸಲ್ಲಿಸಲು ಬಂದಿರತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರನ್ನು ಶ್ರೀಮಠದ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಭಕ್ತರು ಹಂತದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ಆಗಮಿಸಿರುವ ಕೇಂದ್ರ ಯೋಜನಾ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ MU ರಾಜಶೇಖರನ್ ಸಾಹೇಬ್ರವರನ್ನು ತುಂಬ ಹೃದಯದಿಂದ ಶ್ರೀಮಠದ ಪರವಾಗಿ, ಭಕ್ತಿ ವೃಂದದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು, ಶ್ರೀಮಠದ ಭಕ್ತರು, ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನೇ ತಾವು ತೊಡಗಿಸಿಕೊಳ್ತಕ್ಕಂಥ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಚೆನ್ನಿಗಪ್ಪನವರನ್ನು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಚೆನ್ನಿಗಪ್ಪನವರನ್ನು ಶ್ರೀಮಠದ ಪರವಾಗಿ, ಭಕ್ತಿ ವೃಂದದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ರೇಷ್ಮೆ ಸಚಿವರು, ಶ್ರೀಮಠದ ಅಭಿಮಾನಿಗಳು, ಭಕ್ತರು ಆಗಿರ್ತಕ್ಕಂಥ ಮಿತ್ರರು ಆದ ಶಿವಣ್ಣನವರನ್ನು ನಾನು ತುಂಬ ಹೃದಯದ ಭಕ್ತಾದಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ರಾಜ್ಯದ ಮಾಜಿ ಸಚಿವರು, ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು, ಶ್ರೀಮಠದ ಬಗ್ಗೆ ಅಪಾರವಾದ ಗೌರವವನ್ನು, ಭಕ್ತಿಯನ್ನು ಉಳ್ಳವರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿವಿಧ ಗಣ್ಯರನ್ನು, ಶಾಸಕರುಗಳನ್ನು, ಮಾಜಿ ಶಾಸಕರನ್ನು, ಮಂತ್ರಿಗಳನ್ನು, ಮಾಜಿ ಸಚಿವರುಗಳನ್ನು, ಜನಪ್ರತಿನಿಧಿಗಳನ್ನು, ಎಲ್ಲ ಸಂಸ್ಥೆಗಳ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಉನ್ನತ ದರ್ಜೆಯ ನ್ಯಾಯಾಧೀಶರನ್ನು, ನ್ಯಾಯವಾದಿಗಳನ್ನು, ಭಕ್ತಾದಿಗಳನ್ನು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹರಗುರು ಚರಮೂರ್ತಿಗಳನ್ನು, ಶ್ರೀಮಠದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮನ್ನೆಲ್ಲ ಹಾಗೂ ಸುದ್ದಿ ಮಾಧ್ಯಮದ ಸನ್ಮಿತ್ರರನ್ನು ಎಲ್ಲರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನಾನು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಹೋದ ಸಾರಿ 99ನೇ ವರ್ಷದ ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ವೇದಿಕೆಯಲ್ಲಿ ನಾವು ಮನವಿ ಮಾಡಿದ್ವಿ. ಅದೇ ರೀತಿ ಮನವಿ ಮಾಡುವುದ ಅವರೆಲ್ಲರೂ ಕೂಡ ಒಂದು ರೀತಿ ಇದನ್ನು ಸ್ವೀಕಾರ ಮಾಡಿ ಪರಮ ಪೂಜ್ಯ ಶ್ರೀಗಳವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕದ 6 ಕೋಟಿ ಜನರ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
10 ಕೋಟಿ ರೂಪಾಯಿಗಳನ್ನು ಎಲ್ಲ ಜಾತಿಯ ಎಲ್ಲ ವರ್ಗದ ಮಕ್ಕಳಿಗೆ ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಬಿಡುಗಡೆ ಮಾಡಿದ್ದಾರೆ. ನನ್ನ ಒಂದೇ ಒಂದು ಕೋರಿಕೆ, ಶ್ರೀಮಠದ ಇತಿಹಾಸವನ್ನು ಈ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಈ ಹಿರಿಯ ಚೇತನ ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಹುಟ್ಟೂರಾಗಿರ್ತಕ್ಕಂಥ ಮಾಗಡಿ ತಾಲೂಕಿನ ವೀರಾಪುರ ಎಲ್ಲ ಒಂದು ಕಡೆ ಇವತ್ತು ಇನ್ನೂ ಕೂಡ ಒಂದು ಸಣ್ಣ ಗ್ರಾಮವಾಗಿದೆ. ಪರಮ ಪೂಜ್ಯ ಶ್ರೀಗಳವರ ಆಶಯದಂತೆ ಆ ಒಂದು ಗ್ರಾಮದಲ್ಲಿ ಬಡವರಿಗೆ, ಕಡು ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಶ್ರೀಗಳವರ ಆಶಯದೇನಿದೆ ವಿದ್ಯೆ ಮತ್ತು ಬಡವರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ತಾವು ಸರ್ಕಾರದಿಂದ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಹೆಸರನ್ನು ತಾವು ಪ್ರಕಟಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿ ಮತ್ತೊಮ್ಮೆ ಹರಗುರು ಚರಮೂರ್ತಿಗಳಿಗೆ ಎಲ್ಲ ಮಾನ್ಯರುಗಳಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. 1 ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿರೋದ್ರಿಂದ ಸಮಯಕ್ಕೆ ನಾವೆಲ್ಲರೂ ಕೂಡ ಸ್ಟಿಕ್ ಆನ್ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, today it is a great pleasure, pride and honor to have with us a leading progressive mentor, innovator and visionary in India, His Excellency the President of India, Dr. Abdul Kalam Ji, the Missile Man of India. Now may I request His Excellency Dr. Kalam Ji to light a lamp to mark the 100th birth anniversary of His Holiness Dr. Shri Shri Shivakumar Mahaswami Ji. ಕರ್ನಾಟಕ ರಾಜಕೀಯ ರಂಗದಲ್ಲಿ ಅಗ್ರಪಂಥೀಯ ಶ್ರೇಷ್ಠ ರಾಜಕಾರಣಿಗಳಾಗಿ ಸತತವಾಗಿ 8 ಸಲ ವಿಧಾನಸಭೆಯನ್ನು ಪ್ರತಿನಿಧಿಸಿದ ನೇರ ನುಡಿಯ ನಿಷ್ಠುರ ರಾಜಕಾರಣಿ, ಸ್ವಾಭಿಮಾನಿ ರಾಜಕಾರಣಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರು ತಮ್ಮ ಅನಿಸಿಕೆ ಅನುಭವಗಳನ್ನು 3 ನಿಮಿಷಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರವರು. ಇಂದಿನ ಈ ಸುಂದರವಾದ ಸಮಾರಂಭದ ಕೇಂದ್ರ ಬಿಂದುಗಳು ಹಾಗೂ ನಡೆದಾಡುವ ಬಸವಣ್ಣ ಎಂದೇ ಹೆಸರುವಾಸಿಯಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದು ಅನ್ನ, ಆಶ್ರಯ, ವಿದ್ಯೆ ಎಂದು ಪ್ರತಿನಿತ್ಯ ತ್ರಿವಿಧಿ ದಾಸೋಹಗಳನ್ನು ಮಾಡುತ್ತಲೇ 100 ವರ್ಷದ ಗುರಿ ತಲುಪಿದ್ದ ಸಿದ್ಧಗಂಗಾ ಮಠಾಧೀಶರಾದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಪರಮ ಪೂಜ್ಯ ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರೇ, ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿ ಅವರೇ, ಮಹಾನೀಯ ರಾಷ್ಟ್ರಪತಿ ಭಾರತ ರತ್ನ ಅಬ್ದುಲ್ ಕಲಾಂ ಆಜಾದ್ ಜಿ ಅವರೇ, ರಾಜ್ಯಪಾಲರಾದ ಶ್ರೀ TN ಚತುರ್ವೇದಿ ಅವರೇ, ಮುಖ್ಯಮಂತ್ರಿಗಳಾದ ಶ್ರೀಮಾನ್ HD ಕುಮಾರಸ್ವಾಮಿ ಅವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪನವರೇ, ವೇದಿಕೆ ಮೇಲೆ ಕುಳಿತಂಥ ಮಂತ್ರಿ ಮಂಡಲದ ಸದಸ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅಭಿಮಾನಿ ಬಂಧುಗಳೇ, ತಾಯಿಂದರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ, ಈಗಾಗಲೇ ಮಾನವ ಸೇವೆಗೂ ದೇವರ ಸೇವೆಗೂ ಭೇದ ಎಣಿಸದೆ ಮಾನವನ ಅದರಲ್ಲಿಯೂ ಬಡ ಮಕ್ಕಳ ಅಭ್ಯುದಯಕ್ಕಾಗಿ ದುಡಿದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರ 100ನೇ ಜನ್ಮದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವ ಸುವರ್ಣ ಅವಕಾಶ ನಮಗೆ ಲಭಿಸಿದೆ. ನಮ್ಮ ಭಾಗ್ಯ ಹಾಗೂ ಪುಣ್ಯ ಎಂದು ನಾನು ಭಾವಿಸುತ್ತಿದ್ದೇನೆ. ಅವರು ಮಾನವತೆಯ ಪ್ರತಿಮೂರ್ತಿ, ಮಾನವ ಪ್ರೇಮಕ್ಕೊಂದು ಜೀವಂತ ಉದಾಹರಣೆ. ಅಂಧಶ್ರದ್ಧೆ, ಮೂಢನಂಬಿಕೆ, ಕಂದಾಚಾರಗಳಂಥ
ಧಾರ್ಮಿಕ ಪಿಡುಗುಗಳ ಜೊತೆಗೆ ಜಾತಿ ಆರ್ಥಿಕ ಸಮಾನತೆಗಳಂಥ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಿಡಿದೆದ್ದು ಸೆಣಸಾಡಿದ್ದ ಬಸವವಾದಿ ಪ್ರಪ್ರಥಮ ಹಾಗೂ ಶಿವಶರಣರ ದಿವ್ಯ ಪರಂಪರೆಯಲ್ಲಿ ಮುನ್ನಡೆದು ಅವರ ತತ್ವಾದರ್ಶನಗಳನ್ನು ಅನುಷ್ಠಾನವಾಗಿ ಜಾರಿಯಲ್ಲಿ ತರುವುದರ ಮೂಲಕ ಸಮಾಜಕ್ಕೆ ಮಾನವೀಯತೆಯ ಲೇಪನ್ನು ನೀಡುತ್ತಿರುವ ಮಹಾನ್ ಚೇತನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸ್ವಾಮೀಜಿ ಬಾಲ್ಯದಲ್ಲೇ ಪ್ರೇಮದಿಂದಲೇ ಭಕ್ತಿಯನ್ನು ಸಾಧಿಸುವ ಅವಿಶ್ರಾಂತ ಕಂಡುಕೊಂಡವರು. ಕಾಯಕವೇ ಕೈಲಾಸ ಎಂದವರು ಭಕ್ತ ಭಂಡಾರಿ ಬಸವಣ್ಣ ಬೆವರು ಸುರಿಸದೆ ಯಾವುದಾದರೂ ಒಂದು ಕಾಯಕವನ್ನು ಮಾಡದೆ ಫಲ ಅನುಭವಿಸುವ ಹಕ್ಕು ಯಾರಿಗೂ ಇಲ್ಲ ಎಂದು ಹೇಳುತ್ತಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು. ದುಡಿಯಬೇಕು, ದುಡಿದಿದ್ದನ್ನು ಹಂಚಿಕೊಂಡು ಉಣಬೇಕು ಎನ್ನುವುದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜೀವನದುದ್ದಕ್ಕೂ ಪ್ರತಿಪಾದಿಸಿಕೊಂಡು ಬಂದಂಥ ಮಹಾನ್ ಮಂತ್ರ. ಇದೇ ಮಂತ್ರವನ್ನೇ ಅವರು ತಮ್ಮ ಜೀವನದುದ್ದಕ್ಕೂ ಪ್ರತಿಪಾದಿಸಿಕೊಂಡು ಬಂದರು, ಇತರರಿಗೂ ಬೋಧಿಸುತ್ತಾ ಬಂದರು. ಜಾತಿ ಮತ್ತು ಪಥಗಳೆಂಬ ಭೇದ ಭಾವವಿಲ್ಲದೆ, ಮೇಲು ಕೀಳು ಎಂಬ ಭೇದ ಇಲ್ಲದೆ ಸ್ವಾಮೀಜಿ ಅವರು ತನ್ನದೇ ಆದಂಥ ಸೇವೆಯನ್ನು ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರ ಬಗ್ಗೆ ಹೆಚ್ಚಿನ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಡೆದಂಥ ಲಕ್ಷಾಂತರ ಭಕ್ತರಿಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದೆ. ಆದರೆ ಇವತ್ತು ಅಬ್ದುಲ್ ಕಲಾಂ ಆಜಾದ್ಜಿ 2ನೇ ಸಲ ಯಾವುದಾದ್ರೂ ಹುಟ್ಟ ಹಬ್ಬಕ್ಕೆ ಅವರು ಬಂದಿದ್ರೆ ಅದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಹಬ್ಬಕ್ಕೆ ಅವರು ಬಂದಿದ್ದಾರೆ. 100 ವರ್ಷ ಸ್ವಾಮೀಜಿ ಬದುಕಿ ಈ ದೇಶ ಸೇವೆ, ಈ ರಾಷ್ಟ್ರ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ನನ್ನ ಧನ್ಯವಾದಗಳನ್ನು ಹೇಳಿಸಿ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುತ್ತಿರುವ ಸಾರಾಯಿ ಲಾಟರಿಗಳನ್ನು ನಿಷೇಧಿಸಿ ರೈತರ ಬದುಕಿಗೆ ತನ್ನ ಬಜೆಟ್ ಮೂಲಕ ಹೊಸ ರೂಪವನ್ನೇ ಕೊಟ್ಟಂಥ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ, ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂಥ ಶ್ರೀ TN ಚತುರ್ವೇದಿಯವರೇ, ಶತಾಯುಷಿ ಸಿದ್ಧಗಂಗಾ ಶ್ರೀಗಳಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರೇ, ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ SD ಕುಮಾರಸ್ವಾಮಿಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಸಚಿವರೇ, ಹಿರಿಯರಾದಂಥ ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ M. ಖರ್ಗೆ ಅವರೇ, ಆತ್ಮೀಯ ಬಂಧು ಭಗಿನಿಯರೇ, ಮಾನವೀಯತೆಯ ಮಹಾಮೂರ್ತಿ ಶತಾಯುಷಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಶತಜನ್ಮ ದಿನೋತ್ಸವದ ಮಹತ್ವದ ಸಂದರ್ಭದಲ್ಲಿ ಘನತೆವೆತ್ತ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಯತಿಶ್ರೇಷ್ಠರು ಹಾಗೂ ಮಹಾಜನರ ಸಮ್ಮುಖದಲ್ಲಿ ನುಡಿ ನಮನ ಸಲ್ಲಿಸುವ ಗೌರವ ನನ್ನದಾಗಿದೆ. ಇದರಿಂದ ನನಗೆ ತುಂಬಲಾರದ ಸಂತೋಷವಾಗಿದೆ. ಕರ್ನಾಟಕದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬದುಕಿಗೆ ಶತಮಾನದಷ್ಟು ಸುದೀರ್ಘ ಕಾಲ ಸಾಕ್ಷಿ ಪ್ರಜ್ಞೆ ಆಗಿರುವ ಶಿವಕುಮಾರ ಮಹಾಸ್ವಾಮಿಗಳ ಬದುಕು ಸರ್ವ ಆಯಾಮಗಳಿಂದಲೂ ಶ್ರೇಷ್ಠ ಹಾಗೂ ದಿಕ್ಸೂಚಿಯಾದುದು. ಇಂದು ಈ ರಾಷ್ಟ್ರ ಕಂಡ ಇಬ್ಬರು ಅಪರೂಪ ವ್ಯಕ್ತಿಗಳ ಜೊತೆ ನಾವಿದ್ದೇವೆ. ಈ ದೇಶ ಕಂಡ ಅಪರೂಪದ ಸರಳ ವ್ಯಕ್ತಿ ಅಪ್ರತಿಮರಾದಂಥ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂಜಿಯವರು, ಮತ್ತೊಬ್ಬ ರಾಷ್ಟ್ರ ಕಂಡ ಆಧುನಿಕ ಜಗತ್ತಿನ ಅದಮ್ಯ ಚೇತನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 100ನೇ ವರ್ಷದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಒಂದು ಸುಯೋಗ. ಕನ್ನಡದ ಮಣ್ಣಿನಲ್ಲಿ 12ನೇ ಶತಮಾನದಲ್ಲಿ ಘಟಿಸಿದ ಮಹಾಕ್ರಾಂತಿ ಶರಣ ಚಳವಳಿಯ ಆಶಯಗಳಿಗೆ ಸಿದ್ಧಗಂಗೆಯಲ್ಲಿ ಮೂರ್ತರೂಪವೆತ್ತ ಹೆಗ್ಗಳಿಕೆ ಶ್ರೀಗಳದು. ಆಧುನಿಕ ಯುಗದ ಬಸವೇಶ್ವರ, ಕಾಯಕ ಯೋಗಿ
ದಾಸೋಹದ ದೊರೆ ಶಿವಕುಮಾರ ಮಹಾಸ್ವಾಮಿಗಳ ಸಾಧನೆ ಮತ್ತು ಕೊಡುಗೆಗೆ ಎಂಥ ವಿಶೇಷಣಗಳು ಸಾಟಿಯಾಗಲಾರವು. ಶ್ರೀಗಳ ಅದ್ವಿತೀಯ ಕೊಡುಗೆಯನ್ನು ಗುರುತಿಸಿ ಇತ್ತೀಚೆಗಷ್ಟೇ ನಮ್ಮ ಮೈತ್ರಿ ಸರ್ಕಾರ ರಾಜ್ಯದ ಅತ್ಯುಚ್ಚ ಗೌರವ ಕರ್ನಾಟಕ ರತ್ನವನ್ನು ಪ್ರದಾನ ಮಾಡಿ ಧನ್ಯತಾ ಭಾವಕ್ಕೆ ಒಳಗಾಗಿದೆ. ಕರ್ನಾಟಕ ರತ್ನರಾಗಿರುವ ಶಿವಕುಮಾರ ಮಹಾಸ್ವಾಮಿಗಳು ಭಾರತ ರತ್ನರಾಗಿ ಹೊರಹೊಮ್ಮುವ ಮಹಾ ಮುಹೂರ್ತದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸನ್ಮಾನ್ಯ ರಾಷ್ಟ್ರಪತಿಗಳ ಮತ್ತು ರಾಷ್ಟ್ರದ ಪ್ರಧಾನಿಯವರ ಚಿತ್ತ ಈ ವಿಚಾರದತ್ತ ಹರಿಯಲಿ ಎಂದು ಈ ಮಹತ್ವದ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ. ಯುವರ್ ಎಕ್ಸಲೆನ್ಸಿ Dr. Shivakumara Mahaswamiji has been conferred with the highest award of Karnataka, that is Karnataka Ratna. Though Swamiji, as a true follower of Sharana tradition of Karnataka, which forbids the acceptance of any title individually, has accepted Karnataka Ratna, respecting the sentiments with which the government and the people of Karnataka wish to decorate and honor him through his title. It is the greatest wish of all of us that Dr. Shivakumar Swamiji be decorated with the Bharata Ratna in recognition of his invaluable service of humanity. I need not elaborate about Swamiji's unparalleled contribution to enrich the fields of education, culture and spirituality. Your Excellency is quite aware of the signaling contribution of Swamiji in various fields, especially in educating thousands of poor, helpless and destitute rural children with free boarding and lodging facilities. I make a fervent appeal to His Excellency to use his good office so that the Union government recognizes Swamiji's service to the society by conferring the highest civilian award in the country. ತ್ರಿವಿಧ ದಾಸೋಹಿಯಾಗಿ ಶರಣ ತತ್ವಗಳ ಸಾಕಾರ ಮೂರ್ತಿಯಾಗಿ ಮತ್ತು ಕಾಯಕ ಯೋಗಿಯಾಗಿ ಬಸವಾದಿ ಪ್ರಮಥರ ತತ್ವಾದರ್ಶಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕು ಮತ್ತು ಸಾಧನೆಯ ಮೂಲಕ ಇಡೀ ನಾಡಿಗೆ ಸ್ಫೂರ್ತಿ ನೀಡಿ ಇಂದು ನಮ್ಮ ನಡುವೆ ತಮ್ಮ ಜನ್ಮ ದಿನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಶ್ರೀಗಳು ನಿರಂತರ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಪೊರೆಯಲಿ ಎಂದು ಆಶಿಸಿ ನನ್ನ ನುಡಿ ನಮನಗಳನ್ನು ಪೂರ್ಣಗೊಳಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿದ್ಧಗಂಗಾ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಸರಳತೆ, ಸಜ್ಜನಿಕೆ, ಸಂಯಮ ಮೂರ್ತಿ, ಜನತಾ ದರ್ಶನ, ಗ್ರಾಮ ವಾಸ್ತವ್ಯದ ಮೂಲಕ ಜನರ ಮನಗೆದ್ದು ಮನೆ ಮಾತಾಗಿರುವ ರಾಜ್ಯದ ಯುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು. ಸರ್, ತಮ್ಮ ಮಾತಿಗಾಗಿ ಈ ಕ್ಷಣ. ದೈವ ಪ್ರೀತಿ, ಸದ್ಗುಣಗಳ ಮಹಿಮೆ, ಸಾಧುವಿನ ಹಿರಿಮೆ, ಸನ್ನಡತೆ, ಸಹನೆ, ಕರುಣಾಗುಣ, ತಪಸ್ಸು, ಸತ್ಯವಂತಿಕೆ, ತ್ಯಾಗ ಮತ್ತು ನಿಜವಾದ ಜ್ಞಾನಗಳ ಸಾರ ಸರ್ವಸ್ವವಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಚರಣಕಮಲಗಳಿಗೆ ಪೊಡಮುಟ್ಟು ನನ್ನ ಈ ಕೆಲ ಮಾತುಗಳನ್ನು ಮಂಡಿಸಲಿಚ್ಛಿಸುತ್ತೇನೆ. ಘನತೆವೆತ್ತ ಭಾರತದ ರಾಷ್ಟ್ರಪತಿಗಳಾದ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ, ಘನತೆವೆತ್ತ ಕರ್ನಾಟಕ ರಾಜ್ಯಪಾಲರಾದ TN ಚತುರ್ವೇದಿ ಅವರೇ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಉಪಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರೇ, ಕೇಂದ್ರ ಯೋಜನಾ ರಾಜ್ಯ ಸಚಿವರಾದ ಶ್ರೀ MV ರಾಜಶೇಖರನ್ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನನ್ನ ಸಹೋದ್ಯೋಗಿ ಸಚಿವ ಮಿತ್ರರೇ ಹಾಗೂ ಶಾಸಕ ಮಿತ್ರರೇ, ಭಕ್ತ ಮಹಾಶಯರೇ, ಶ್ರೀಗಳವರ 100ನೇ ಜನ್ಮದಿನದ ಸುಸಂದರ್ಭದಲ್ಲಿ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ನನ್ನ ಅಲ್ಪ ಕಾಣಿಕೆ ಸಲ್ಲಿಸುವ ಈ ಸದಾವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು. ಭಾವಪೂರಿತವಾದ ಘನವಾದ ಕಾಲಜ್ಞಾನಿಯಾಗಿ ಎಲ್ಲ ಕಡೆಗೂ ಎಲ್ಲ ಕಾಲಕ್ಕೂ ಸಲ್ಲುವ ಮನುಕುಲ ಪ್ರೀತಿಯ ಸಂದೇಶವನ್ನು ಸಾರುವ ಸಾಕ್ಷಾತ್ ದೈವವಾಗಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಜೀವನೋದ್ಯಮವನ್ನೆಲ್ಲ ಜನಸೇವೆಯ ಸಾಹಸದ ಉದ್ಯೋಗವನ್ನಾಗಿ ಮಾರ್ಪಡಿಸಿ ಧನ್ಯರಾದ ಮಹಾನ್ ಕಾಯಕ ಯೋಗಿ. ನಮ್ಮ ಮುಂದೆ ನಡೆದಾಡುವ ಒಂದು ಪವಾಡವಾಗಿ ಅವರು ನಮಗೆ ನೀಡುವ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ ಎನಿಸುವಂತಹವು. 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬೌದ್ಧಿಕ ಮತ್ತು ದೈಹಿಕ ಹಸಿವನ್ನು
ಇಂಗಿಸುತ್ತಾ ಅವರನ್ನು ಪರಿಪೂರ್ಣ ಮಾನವರನ್ನಾಗಿ ರೂಪಿಸುತ್ತಾ ಸಂಪನ್ನ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ತೊಡಗಿಕೊಂಡ ಈ ಕಾಯಕ ಯೋಗಿ ನಮ್ಮ ಮುಂದಿರುವ ಬಹು ದೊಡ್ಡ ದೈವಿಕ ಸಂಕೇತ. ಶ್ರೀಗಳವರನ್ನು ನೋಡಿದರೆ ದೇವರು ನಿನ್ನೆಯ ಕುಲವ ಕೇಳನು, ನಿನ್ನೆಯ ಜನ್ಮವನು ತಾ ಕೇಳನು, ಒಂದನೇ ಕೇಳುವನು, ಭೂಮಿಯಲ್ಲೇನು ಮಾಡಿದೆ ನೀನು. ದೇವರ ಈ ಪ್ರಶ್ನೆಗೆ ಅತ್ಯಂತ ಸಮರ್ಪಕ ಉತ್ತರ ಕೊಡಬಲ್ಲ ಧೀಮಂತ ಚೇತನ ನಮ್ಮ ಗುರುವರಿಯರು. ಅವರದು ಜಾತಿ ಭೇದ ಕುಲ ನೋಡದ ಏಕನಿಷ್ಠೆಯ ಮನುಕುಲ ಸೇವೆ, ಶಿಕ್ಷಣ ಪ್ರಸರಣ. ಈ ಶಿಕ್ಷಣ ಕೈಂಕರ್ಯದ ಮೂಸೆಯಲ್ಲಿ ಮೂಡಿಬಂದ ಅದೆಷ್ಟೋ ಅನರ್ಘ್ಯ ರತ್ನಗಳು ಇಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೊಳೆಯುತ್ತಿವೆ. ಇಂತಹ ಸಾಧಕರನ್ನೆಲ್ಲ ಒಟ್ಟಿಗೆ ಬೆಸೆದಿರುವುದು ಜಾತಿಯ ಬಂಧನವಂತೂ ಖಂಡಿತ ಅಲ್ಲ, ಬದಲಿಗೆ ಮಾನವ ಪ್ರೇಮ ಮತ್ತು ಕರುಣಾಮೃತದ ಸವಿಯನ್ನುಂಡು ಬೆಳೆದ ಸಿಹಿ ವಾತಾವರಣ ಮಾತ್ರ. ಶ್ರೀಗಳ ಅಭೂತಪೂರ್ವ ಮಾರ್ಗದರ್ಶನದಲ್ಲಿ ಬದುಕ ದಾರಿ ಕಂಡುಕೊಂಡ ಸಾರ್ಥಕತೆ ಮಾತ್ರ. ಇದನ್ನು ಸಾಧ್ಯವಾಗಿಸಿದ ಬಸವಣ್ಣನವರ ತತ್ವಗಳನ್ನು ಪ್ರತಿ ಅಕ್ಷರವೂ ಬಿಡದಂತೆ ಪಾಲಿಸಿದ ಮಹಾನ್ ಚೇತನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ನಾವು ಕಟ್ಟುವಾಗ ವಂಶಜರು ನಮ್ಮನ್ನು ಅಭಿನಂದಿಸುವಂಥದ್ದನ್ನು ಕಟ್ಟೋಣ. ಒಂದು ಕಾಲ ಬರುತ್ತದೆ, ಇವನ್ನು ನಾವು ಮುಟ್ಟಿದ್ದೇವಾದ್ದರಿಂದ ಇವು ಪವಿತ್ರ ಎಂದು ಜನ ಭಾವಿಸುತ್ತಾರೆ. ಮತ್ತು ಆಗ ಇದನ್ನು ನೋಡಿದವರು ನೋಡಿ ಇದು ನಮಗಾಗಿ ನಮ್ಮ ಹಿರಿಯರು ಕಟ್ಟಿದ್ದು ಎನ್ನುತ್ತಾರೆ ಎಂದು ಭಾವಿಸಿಕೊಳ್ಳುತ್ತಾ ಕಲ್ಲಿನ ಮೇಲೆ ಕಲ್ಲನ್ನು ಇಡೋಣ ಎಂದು ನುಡಿದ ಜಾನ್ ರಸ್ಕಿನ್ನನ ಮಾತನ್ನು ಸೋದಾಹರಣ ಸಹಿತವಾಗಿ ನಮ್ಮ ಕಣ್ಮುಂದೆ ಕಟ್ಟಿಕೊಟ್ಟ ಶ್ರೀಗಳು ಅದಮ್ಯ ಜೀವನೋತ್ಸವಕ್ಕೆ ಮತ್ತೊಮ್ಮೆ ವಿನಯಪೂರ್ವಕ ನಮಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೋಮಣ್ಣ ಅವರು ಏನು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಪೂಜ್ಯರ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಸರ್ಕಾರದ ಮೇಲೆ ಏನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ದಾರೆ, ಅದು ಸರ್ಕಾರ ಅವರ ಹೆಸರನ್ನು ಇಡ್ತಕ್ಕಂಥದ್ದು ಇವತ್ತು ಈ ರಾಜ್ಯದ ಜನರಿಗೆ, ಈ ತುಮಕೂರು ಜಿಲ್ಲೆಯ ಜನರಿಗೆ ಗೌರವವನ್ನು ಸಮರ್ಪಿಸಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದೇನಿದೆ, ಆ ಕೆಲಸವನ್ನು ನಾನು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮುಂದಿನ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನಕ್ಕೆ ಬರುತ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಪರಮಪೂಜ್ಯ ಸುತ್ತೂರು ಶ್ರೀಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ಪೂಜ್ಯರೆಲ್ಲರಲ್ಲಿ ಗೌರವ ಸಮರ್ಪಿಸಿ, ಘನತೆವೆತ್ತ ರಾಷ್ಟ್ರಪತಿಗಳೇ, ಘನತೆವೆತ್ತ ರಾಜ್ಯಪಾಲರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾನ್ಯ ಸಚಿವ ಮಹಾಶಯರೇ, KPCC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಶ್ರೀ ಸೋಮಣ್ಣನವರೇ, ಆಸ್ತಿಕ ಬಂಧುಗಳೇ, ಮಾತೆಯರೇ, ಇಂದು ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ 100ನೆಯ ಜನ್ಮ ದಿನೋತ್ಸವದ ಶುಭಾವಸರದಲ್ಲಿ ನಾವು ಸೇರಿದ್ದೇವೆ. ಸ್ವಾಮೀಜಿಯವರು 100ನ್ನು ದಾಟಬೇಕು ಅಂತನ್ನೋದು ಎಲ್ಲ ಭಕ್ತಾದಿಗಳ, ಅವರ ಅಭಿಮಾನಿಗಳ ಒಕ್ಕೊರಲಿನ ಆಶೆ ಆಗಿತ್ತು. ಈಗ ತಾನೇ ಮೊನ್ನೆ ವಿಶ್ವಕಪ್ನ ಕ್ರಿಕೆಟ್ ಆಟ ಮುಗಿದು ನಮ್ಮ ಭಾರತೀಯ ಕ್ರೀಡಾಪಟುಗಳು ನಾವು ಮುಖ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಹಿಂದಕ್ಕೆ ಬಂದು ಅವ್ರು 100 ಹೊಡಿತಾರೆ ಅಂತ ಆಸೆ ಇಟ್ಕೊಂಡಿದ್ದವ್ರ ಮನಸ್ಸುಗಳಿಗೆಲ್ಲ ಅವರು ನಿರಾಸೆ ಮಾಡಿದ್ರು. ಆದರೆ ಸಿದ್ಧಗಂಗಾ ಸ್ವಾಮೀಜಿಯವರು ಆ 100ನ ಸೆಂಚುರಿಯನ್ನು ಬಾರಿಸಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ಈ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಇನ್ನೂ 100 ಕಾಲ ಇರಬೇಕು ಹಾಗೆ ಅಂತ ಆಸೆಯನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ನಾವಿಲ್ಲಿ ಸೇರಿರುವ ಎಲ್ಲ ಭಕ್ತಾದಿಗಳಿಗೆ ಒಂದು ಕರೆಯನ್ನು ಕೊಡಬೇಕು ಹಾಗೆ ಅಂತಂದರೆ, ನಾವು ಸ್ವಾಮೀಜಿಯವರಿಗೀಗ ಒಂದು ನಮ್ಮ ಒತ್ತಾಸೆಯನ್ನು ಇಡಬೇಕು. ಏನಂತಂದರೆ, ಇಲ್ಲಿ ಸೇರಿರೋರು ನಾವೆಲ್ಲರೂ ಕೂಡ ನಿಮಗೆ ಶುಭ ಹಾರೈಸ್ತಾ ಇದ್ದೇವೆ. ನಮ್ಮಗಳ 100ನೇ ವರ್ಷಕ್ಕೂ ಬಂದು ನೀವು ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿರೋದೆಲ್ಲ ಸೇರಿದ್ರೆ ಅವ್ರು ಇನ್ನೂ 50 ವರ್ಷ ಇರಬೇಕು, 60 ವರ್ಷ ಇರಬೇಕು, 100 ವರ್ಷ ಇರಬೇಕು, ಅಂತಹ
ಒಂದು ಕೃಪೆಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ರಾಷ್ಟ್ರಪತಿಗಳು ಕಳೆದ ವರ್ಷ ಈ ಸಮಾರಂಭಕ್ಕೆ ಬಂದಿದ್ದರು ಮತ್ತು ಈ ವರ್ಷ ಕೂಡ ಬಂದಿರತಕ್ಕಂತಹದ್ದು ಅವರು ಈ ಮಠದ ಬಗ್ಗೆ, ವಿಶೇಷವಾಗಿ ಶ್ರೀಗಳವರ ಬಗೆಗೆ ಇಟ್ಟಿರುವಂತಹ ಅಭಿಮಾನ, ಪ್ರೀತಿ, ಗೌರವವನ್ನು ವ್ಯಕ್ತ ಮಾಡುತ್ತೆ. ಅವರು ಇಲ್ಲಿಗೆ ತುಂಬ ಸಂತೋಷದಿಂದ, ಯಾಂತ್ರಿಕವಾಗಿ ಎಲ್ಲ ತುಂಬ ಸಂತೋಷದಿಂದ ಈ ಸಮಾರಂಭಕ್ಕೆ ಯು ಹೋಲ್ ಹಾರ್ಟೆಡ್ಲಿ ಈ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಮೆಮೊರಬಲ್ ಅಕೇಶನ್. ಅವರು ಬರ್ತಾ ದೆಹಲಿಯಲ್ಲಿ ವಿಮಾನ ಹತ್ತುವಾಗ ಅವರ ಕಾರ್ಯದರ್ಶಿ ಪ್ರಸಾದ್ ಅವರಿಂದ ನಮ್ಮ ಮೊಬೈಲ್ಗೊಂದು ದೂರವಾಣಿ ಬಂತು. ಈಗ ರಾಷ್ಟ್ರಪತಿಗಳು ವಿಮಾನವನ್ನು ಏರಿದ ಮೇಲೆ ಪೂಜ್ಯ ಸ್ವಾಮೀಜಿಯವರ ಬಗೆಗೆ ಒಂದು ಕವನವನ್ನು ಬರೀತಾ ಇದ್ದಾರೆ. ಆ ಕವನವನ್ನು ನಿಮಗೆ ಫ್ಯಾಕ್ಸಲ್ಲಿ ಬೆಂಗಳೂರು ತಲುಪಿದ ತಕ್ಷಣ ಕಳಿಸ್ಕೊಡ್ತೀವಿ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಇದೇ ಸಂದರ್ಭದಲ್ಲಿ ಹಾಡಿಸ್ಬೇಕು ಅಂತೇಳಿ ರಾಷ್ಟ್ರಪತಿಗಳು ಇಷ್ಟಪಡ್ತಾರೆ ಹಾಗೆ ಅಂತ ಕಳಿಸಿದ್ರು. ಮಾನ್ಯ ರಾಷ್ಟ್ರಪತಿಗಳು ಬೆಂಗಳೂರಿನಲ್ಲಿ ವಿಮಾನದಲ್ಲಿ ಇಳಿದ ತಕ್ಷಣ ಅವರೇ ಸ್ವತಃ ದೂರವಾಣಿ ಮಾಡಿ, ಯಾರು ನಂಬಲಿಕ್ಕಿಲ್ಲ, ಅವರೇ ದೂರವಾಣಿ ಮಾಡಿ ಇದನ್ನು ಬರೆದಿದ್ದೀನಿ, ನೀವು ಟ್ರಾನ್ಸ್ಲೇಟ್ ಮಾಡಿ ಆಡಿಸ್ಬೇಕು ನನ್ನ ಪರವಾಗಿ ಹಾಗೆ ಅಂತ ಹೇಳಿದ್ರು. ವಿಮಾನದಲ್ಲಿ ಕುಳಿತು ಅದರ ರೇಡಿಯೇಟಿಂಗ್ ಮೆಸೇಜ್ ಫ್ರಮ್ ಶ್ರೀ ಸಿದ್ಧಗಂಗಾ ಮಠ ಅಂತನ್ನುವ ಕವನವನ್ನು ಬರೆದಿದ್ದಾರೆ. ಸಮಯದ ಕೊರತೆಯಿಂದಾಗಿ ಅದನ್ನು ಇಲ್ಲಿ ಓದ್ತಾ ಇಲ್ಲ. ಅದು ಬಂದ ಕೂಡಲೇ, ಫ್ಯಾಕ್ಸಲ್ಲಿ ಬಂದ ಕೂಡಲೇ ಮಾನ್ಯ ಗೋರು ಚನ್ನಬಸಪ್ಪನವರು ಅದನ್ನು ಕನ್ನಡಕ್ಕೆ ತುಂಬ ಅರ್ಥಪೂರ್ಣವಾಗಿ ಅನುವಾದಿಸಿದ್ದಾರೆ. ವಡಿವಾಟಿಯವರು ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಶ್ರೀ ಕಸ್ತೂರಿ ಶಂಕರ್ ಅವರು ಸದ್ಯದಲ್ಲೇ ಹಾಡ್ತಾ ಇದ್ದಾರೆ. ಅದನ್ನು ಕೇಳಿ ನೀವು ಆನಂದಿಸ್ತೀರಿ ಹಾಗೆ ಅಂತ ಹೇಳಿ ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಒಕ್ಕೊರಲಿನಿಂದ ಅಭಿನಂದಿಸಬೇಕು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕವಾಗಿ ಆ ಪ್ರಶಸ್ತಿಯ ಮತ್ತು ಪ್ರಶಸ್ತಿ ಪಡೆದವರ ಇಬ್ಬರ ಗೌರವಗಳನ್ನು ಕೂಡ ನೂರ್ಮಡಿಸಿರುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಮತ್ತು ಮಾನ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಈ ಸಿದ್ಧಗಂಗಾ ಮಠ ಯಾವ ಗೋಸಲ ಸಿದ್ದೇಶ್ವರರಿಂದ, ಹರದನಹಳ್ಳಿಯ ಗೋಸಲ ಸಿದ್ದೇಶ್ವರರಿಂದ ಸಂಸ್ಥಾಪಿಸಲ್ಪಡ್ತೋ ಅವರ ಕೃಪೆ ಆಶೀರ್ವಾದದಿಂದ, ಸಿದ್ಧಲಿಂಗೇಶ್ವರರ ಕೃಪೆಯಿಂದ ಇಷ್ಟೆಲ್ಲ ಸಂವತ್ಸರಗಳನ್ನು ದಾಟಿಕೊಂಡು ಬಂದಿದೆಯೋ, ಆ ಗೋಸಲ ಸಿದ್ದೇಶ್ವರರ, ಯಡಿಯೂರು ಸಿದ್ಧಲಿಂಗೇಶ್ವರರ ಮೂಲ ಕ್ಷೇತ್ರವಾದ ಹರದನಹಳ್ಳಿಯನ್ನು ಸಂಪೂರ್ಣವಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅನ್ನೋದಕ್ಕಾಗಿ ಅದಕ್ಕೆ ವಿಶೇಷವಾದ ಅನುದಾನವನ್ನು ಈ ಆಯವ್ಯಯದಲ್ಲಿ ಸರ್ಕಾರ ಮಂಜೂರು ಮಾಡಿರೋದಕ್ಕಾಗಿ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಅಭಿನಂದಿಸಿ, ಇಲ್ಲಿ ವೇದಿಕೆಯ ಮೇಲೆ ಇರುವ ಎಲ್ರಿಗೂ ಕೂಡ ಅಭಿನಂದಿಸಿ ಈ 4 ಮಾತನ್ನು ಮುಗಿಸ್ತೇವೆ. ಈಗ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ಓಂ ಆದಿರುದ್ರ ನಮಸ್ತೆಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೂಮಾದಿ ವಚೋಘೋಷಿತ ರೂಪಿಣಿ. ಇಂದಿನ ನಿಮ್ಮೆಲ್ಲರ ಸಂತೋಷ, ಸಂಭ್ರಮ ಹಾಗೂ ಹೃದಯ ತುಂಬಿ, ಕಣ್ಣು ತುಂಬಿ, ಮನ ತುಂಬಿ ನಿಮ್ಮ ಏನು ನಡೆದಾಡುವ ದೇವರನ್ನು ಕಾಣುವಂಥ ಬಯಕೆ 100 ವರ್ಷಗಳು, ಸಂವತ್ಸರಗಳು ತುಂಬಿ ನಿಮ್ಮೆಲ್ಲರಿಗೂ ಹಾರೈಸಿ ಆಶೀರ್ವಾದ ಮಾಡಿ ನಿಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಈ 100 ವರ್ಷದ ಸಂವತ್ಸರದ ಉತ್ಸವದಲ್ಲಿ ನಾವು ಭಾಗಿಗಳಾಗಿ ನಿಮ್ಮೆಲ್ಲರ ಸಂಭ್ರಮವನ್ನು ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟದ್ದು ನಮಗೆ ತುಂಬ ಸಂತೋಷ ಆಗಿದೆ. ಸುತ್ತೂರು ಶ್ರೀಗಳು ಈಗ ತಾನೇ ವಿಚಾರವನ್ನು ಹೇಳಿದ್ದಾರೆ. ಸಮಯದ ಅಭಾವದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳೇ ಹಾಗೂ
ರಾಷ್ಟ್ರಾಧ್ಯಕ್ಷರೇ ಹಾಗೂ ಗವರ್ನರ್ ಅವರೇ ಮತ್ತು ಇತರ ಎಲ್ಲ ಗಣ್ಯರೇ, ಅಭಿಮಾನಿಗಳೇ, ಸಮಯ ಕಡಿಮೆ ಇರೋದನ್ನು ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸಿದ್ಧಗಂಗಾ ಮಹಾಸನ್ನಿಧಿಯವರು ಈ ಭೂಮಿಗೆ ಅವತರಿಸಿ ಬಂದ ಮೇಲೆ ನಿಮ್ಮೆಲ್ಲರ ದೇವರಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ, ಗ್ರಾಮಗಳು ಉದ್ಧಾರ ಆಗಬೇಕು ಅಂತಂದರೆ ವಿದ್ಯೆ ಮಾತ್ರ ಸಾಕು. ಅವರಿಗೆ ಬೇಕಾದದ್ದು ವಿದ್ಯೆ, ಆರೋಗ್ಯ, ಹಾಗೆ ಅನ್ನ, ಈ ಮೂರನ್ನೂ ಸಹ ಕೊಡ್ತಕ್ಕಂಥ ದಿಶೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮನ್ನೇ ತಾವು ಮರೆತು ಸದಾಕಾಲ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗೇ ಇದ್ದುಕೊಂಡು ಲಕ್ಷಾಂತರ ಅಧಿಕಾರಿಗಳನ್ನು ಕೊಟ್ಟು ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಿದ್ಧಗಂಗಾ ಮಠದ ಮಕ್ಕಳು ಇದ್ದಾರೆ ಅಧಿಕಾರಿಗಳಾಗಿ ಅನ್ನೋದನ್ನು ಕೇಳಿದಾಗ ಎಷ್ಟು ಸಂಭ್ರಮ ಪಡಬೇಕು. ಅಂಥ ದೊಡ್ಡ ಸೇವೆಯನ್ನು ಈ ಜಗತ್ತಿಗೆ ಮಾಡಿ ಇನ್ನೂ 100 ಕಾಲ ನಿಮ್ಮ ಸೇವೆಯನ್ನು ಮಾಡೋವಂಥ ಭಾಗ್ಯವನ್ನು ಕೊಡಬೇಕು ಅಂತ ಹೇಳಿ ಎಲ್ಲರೂ ಸಹ ನೀವು ಎಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಅವರ ಕಾಯಕ ಎಷ್ಟು ವರ್ಣಿಸಿದ್ರೂ ಸಹ ಸಾಲೋದೇ ಇಲ್ಲ. ಅವರ ಸರಳತೆ, ಸಜ್ಜನಿಕೆ, ಮೃದುತ್ವ, ಮಧುರ ಭಾಷೆ ಮತ್ತು ಮಾರ್ಗದರ್ಶನ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಬಸವಣ್ಣವರು ಹೇಳಿದಾಗೆ, ದಯೆ ಇಲ್ಲದ ಧರ್ಮದ ಯಾವುದಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ದಯೆ ಅಂದರೆ ಪ್ರೀತಿನೇ ಇಲ್ಲದೆ ಇರತಕ್ಕಂಥದ್ದು ಒಂದು ಧರ್ಮನ. ಹಾಗೆ ಅಂತ ಹೇಳಿ ಪ್ರೀತಿಯ ಸಾಕಾರ ಮೂರ್ತಿಗಳಾಗಿ ನಿಮ್ಮೆಲ್ಲರ ಮುಂದೆ ನಡೆದಾಡುವ ದೇವರಾಗಿ ನಿಮ್ಮೆಲ್ಲರ ಮಕ್ಕಳನ್ನು ದೊಡ್ಡ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ನೋಡಿ ಆನಂದ ಪಡುವಂಥ ಆ ದಿವ್ಯ ಮೂರ್ತಿಗೆ ನಾವೆಲ್ಲರೂ ಸಹ ಗೌರವವನ್ನು ಸಲ್ಲಿಸೋಣ. ಆ ಮಹಾಸನ್ನಿಧಿಯವರಿಗೆ ಭಗವಂತ ಇನ್ನು 100 ಕಾಲ ಆಯಸ್ಸನ್ನು ಕೊಟ್ಟು ಈ ದೇಶ ಸೇವೆಯನ್ನು, ಈ ದೇಶದ ಬಡ ಮಕ್ಕಳ ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. Now may I request His Excellency the Governor of Karnataka, Dr. T.N. Chaturvedi ji, for his presidential address. Respected Rashtrapati ji, His Holiness revered Dr. Shri Shri Shivkumar Mahaswamigal of Sri Siddhganga Math, His Holiness Adi Chunchunguri Math, His Holiness Sri Deshkendra Mahaswamiji of Suttur Math, Honorable Chief Minister, Deputy Chief Minister, Honorable Kharge, other Honorable Ministers on the dais, the MLAs, MPs, MLCs, my young friends, the Swamis in front, and very distinguished ladies and gentlemen. On the auspicious occasion and memorable occasion of the centenary celebrations of the revered Swamiji, it is a matter of great privilege and honor for us all that our respected Rashtrapati ji is present with us today. Last year too, he graced the 99th birthday celebrations. His present this year again bears testimony as to how people hold Mahaswamiji of Sri Siddhganga Math in high esteem and affection. Mahaswamiji's life has been characterized all along by profound humanism, breadth of vision, and large-heartedness. He is an embodiment of benevolence and of benignity, of light and learning, of love and loveliness, of sublimity and social sensibility, of goodness and godliness. He belongs to the genre of rishis, sages and seers of ancient times, because of whom this country is so well known. A firm devotee of our hoary cultural heritage, Mahaswamiji represents a remarkable harmony of the best in the old and the new. He believes in the modernization of tradition. Mahaswamiji's guiding light has been Lord Basveshwara. He exemplifies in his life
Veershaivism in its pristine purity. The principles of aparigraha and dasoha are the animating essence of all his activities and institutions, basically devoted for the betterment of the disadvantaged, the disinherited, and the disprivileged. For him, neither the world nor the humanity is fragmented. There is nothing small or narrow so far as Swamiji's sympathies are concerned. There are no walls around him. His belief in the dignity of labor and of man lends moral strength and ethical aroma to his words and his loving personality. A few minutes spent with him become inspirational. A few words of nectarine significance uttered by him become Upanishadic aphorisms and make a great impact on the audience. His life epitomizes his vision of Satyam, Shivam, and Sundaram, all that is truthful, all that is good and beneficial, and all that is beautiful. Like Gandhiji's, whom Mahaswami adores, his life is his message. Mahaswami's life is his legacy for the posterity. On this happy occasion, I pay to His Holiness Dr. Sri Shivkumar Mahaswamiji my respectful felicitations and pranams. I pray to the Almighty, along with each and every one of you here and elsewhere, that Mahaswamiji may continue to be the beacon light on the path of rectitude, goodness, togetherness, peace and harmony in years ahead for our society. May Swamiji and his celebrations be the morning star of the resurgence of Suvarna Karnataka. Namaskar, Jai Bharat, Jai Karnataka. ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಇಡೀ ವಿಶ್ವವೇ ನೋಡುವಂತಾಗಲು ಕಾರಣ ನಮ್ಮ ಪರಮ ಪೂಜ್ಯರು. ವೇಗದ ನಡಿಗೆ, ಕನ್ನಡಕದ ಅಂಗಿಲ್ಲದ ನೋಟ, ಸ್ಪಷ್ಟ ಮಾತು, ಗ್ರಹಿಕೆ, ಅಸಾಧಾರಣ ನೆನಪಿನ ಶಕ್ತಿ, ಬಹುಭಾಷಾ ಪಾಂಡಿತ್ಯ, ಸಾಟಿ ಇಲ್ಲದ ವಿದ್ವತ್ತು, ಯಾವೊಂದು ಶಬ್ದವೂ ಪರಮ ಪೂಜ್ಯರ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಹಿಡಿದಿಡಲು ಸೋಲುತ್ತದೆ. ಈ 100 ವರ್ಷದ ನಡೆದಾಡುವ ದೇವರು ಶಾಶ್ವತವಾಗಿ ನಡೆದಾಡಲು ಬಿಟ್ಟೇ ಬಿಡು ಎಂದು ಆ ಭಗವಂತನಲ್ಲಿ ಭಕ್ತ ಸಮೂಹದ ಪರವಾಗಿ ಪ್ರಾರ್ಥಿಸಿ ಪರಮ ಪೂಜ್ಯರ ಆಶೀರ್ವಚನಕ್ಕೋಸ್ಕರ ಕಾಯುತ್ತಿದೆ. ಉಭಯ ಜಗದ್ಗುರು ಸನ್ನಿಧಿಯವರಲ್ಲಿ ಹಾಗೂ ಸಂತ ಶ್ರೇಣಿಯಲ್ಲಿ ಗೌರವ ಸಮರ್ಪಣೆ. ಪವಿತ್ರವಾದ ಭಾರತ ಖಂಡದ ರಾಷ್ಟ್ರಾಧ್ಯಕ್ಷರಾದ ಶ್ರೀಮನ್ ಅಬ್ದುಲ್ ಕಲಾಂಜಿಯವರೇ, ರಾಜ್ಯಪಾಲರಾದ ಶ್ರೀಮನ್ ಚತುರ್ವೇದಿಯವರೇ, ಮುಖ್ಯಮಂತ್ರಿಗಳಾದ ಶ್ರೀಮನ್ ಕುಮಾರಸ್ವಾಮಿಯವರೇ, ಮುಖ್ಯಮಂತ್ರಿಗಳಾದ ಶ್ರೀಮನ್ ಯಡಿಯೂರಪ್ಪನವರೇ, ಶ್ರೀಮನ್ ಖರ್ಗೆಯವರೇ, ಇತರ ಸಚಿವ ಶ್ರೇಷ್ಠರೇ, ಶಾಸಕ ಬಂಧುಗಳೇ, ಆತ್ಮೀಯರೇ ಮತ್ತು ಮಾತೆಯರೇ, ಕಾಲ ಬಹಳವಾಗಿದೆ. ಬಿಸಿಲು ಜಾಸ್ತಿಯಾಗಿದೆ. ಜನಸಾಗರ ಬಹಳ ಕಷ್ಟದಲ್ಲಿದ್ದಾರೆ. ಅಂತೆಯೇ ಬಹಳ ಕಾಲ ಮಾತನಾಡುವುದಿಲ್ಲ. ಸಾಮಾನ್ಯವಾಗಿ ಹಳ್ಳಿಗಳ ಜನಗಳ ಮಧ್ಯೆ ಬಹಳ ಕಾಲ ಸಂಪರ್ಕ ಹೊಂದಿರುವುದರಿಂದ ಹಳ್ಳಿ ಜೀವನದ ವಿಚಾರ ಅರ್ಥಕೊಂಡಿರುವುದರಿಂದ ನೀವೆಲ್ಲರೂ ಬಹಳ ಮಂದಿ ಹಳ್ಳಿಯುವುದಾಗಿರುವುದರಿಂದ ಒಂದು ಮಾತು ಹೇಳಬೇಕಾಗಿದೆ. ನನ್ನ ಹಿನ್ನೆಲೆ, ನನ್ನ ಸಂಸ್ಕಾರ, ನನ್ನ ವಿದ್ಯಾಭ್ಯಾಸ, ಸಂಪರ್ಕ ಎಲ್ಲವೂ ಹಳ್ಳಿಯ ಜನಗಳೇನೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಯಾವ ಕಾರಣವೂ ನನಗೆ ಗೊತ್ತಿಲ್ಲ. ನನ್ನ ಪೂಜ್ಯ ಗುರುಗಳು ಚುನಾವಣೆ ಮಾಡಿ ನನ್ನ ಸನ್ಯಾಸ ಸ್ವೀಕಾರ ಮಾಡಿದ್ರು. ಅಂದು ಪದವೀಧರರಿಗೆ ಉದ್ಯೋಗದ ಕೊರತೆ ಇರಲಿಲ್ಲ. ಇದು ಕೈ ಚಾಚಿ ಕರೀತಕ್ಕಂಥ ಒಂದು ಕಾಲ. ನಾನು ಪ್ರಾಯಶಃ
ನಾನೊಬ್ಬನೇ 4 ಅಕ್ಷರ ಕಲ್ತ್ಕೊಂತಕ್ಕಂಥವನಾಗಿದ್ದೆ. ಆದರೂ ಯಾವ ಕಾರಣವೂ ಯಾವ ಪ್ರೇರಣೆ ಗೊತ್ತಿಲ್ಲ, ನಾನು ಸ್ವೀಕಾರ ಮಾಡಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಹೊಸ ಜೀವನ, ಹೊಸ ಅನುಭವ, ಹೊಸ ಚಟುವಟಿಕೆ ಪ್ರಾರಂಭವಾಯಿತು. ನಮ್ಮ ಗುರುಪೂಜೆಗೂ ಆಶೀರ್ವಾದ ಬಹಳ ಮಟ್ಟಿಗೆ ನನಗೆ ಪರಿವರ್ತನೆ ಉಂಟು ಅವಕಾಶವನ್ನು ಮಾಡಿಕೊಡ್ತು. ಅಂತ ಕೊಂಚ ವಿಚಾರ ಉಂಟಾಯಿತು. ಹಳ್ಳಿ ಜೀವನ ಕಷ್ಟಕರವಾಗಿದೆ, ವಿದ್ಯಾವಂತರಾಗಿಲ್ಲ, ಬಡತನವೂ ಜಾಸ್ತಿಯಾಗಿದೆ, ಏನು ಮಾಡಬೇಕು ಅಂತ ವಿಚಾರ ಬಂತು. ಸ್ವಾತಂತ್ರ್ಯ ಬರುವ ಮುನ್ನ ಸಾಧ್ಯವಾದ ಮಟ್ಟಿಗೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರೆ ಸೇವೆ ಅಂತಕ್ಕಂಥ ಭಾವಿಸಿಕೊಂಡು ಕೆಲವು ಸುಸ್ಥಾಪನೆ ಮಾಡ್ತಕ್ಕಂಥ ಅವಕಾಶ ಉಂಟಾಯಿತು. ಸರ್ಕಾರವು ಸ್ಥಾಪನೆ ಮಾಡಿದ ಹಳ್ಳಿಗಳ ಯಾರೂ ಗಮನ ಕೊಟ್ಟಿರಲಿಲ್ಲ. ಆಗ ಬಹಳ ಮಟ್ಟಿಗೆ ಆ ಸೇವೆ ಫಲಕಾರಿಯಾಗಿ ಕಾಣ್ತು. ಬಹಳ ಮಂದಿ ಅಕ್ಷರಸ್ಥರಾಗ್ತಕ್ಕಂಥದ್ರ ಬಗ್ಗೆ ಉಂಟಾಯಿತು. 45 ಸ್ವಾತಂತ್ರ್ಯ ಬಂದ ಮೇಲೆ, ನಮಗೆ ಆತ್ಮಗುರು ಲಭ್ಯವಾದ ಮೇಲೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಪ್ರಖರವಾಯಿತು. ಪ್ರಖರವಾದ ಮೇಲೆ ಪ್ರಜಾಪ್ರಭುತ್ವ ಸ್ಥಾಪಿತವಾಯಿತು. ಭರತಖಂಡ ಗೌರವ ಭಾವಿಸುವ ವಾತಾವರಣ ಉಂಟಾಯಿತು. ಪ್ರಜಾಪ್ರಭುತ್ವ ಅಂದರೆ ಏನು ಬಹಳ ವಿಚಾರ ಮತ್ತು ಪ್ರಯತ್ನ ಮಾಡಲಾಯಿತು. ಕೊನೆಗೆ ತೀರ್ಮಾನ ಬಂತು. ಅದರ ಅರ್ಥ ಕನ್ನಡ ಮಾಡಿದ ಮೇಲೆ ಡೆಮಾಕ್ರಸಿ ಈಸ್ ನಾಟ್ ದಿ ರೂಲ್ ಆಫ್ ರ್ಯಾಬಲ್ ಆರ್ ಕಾಕಸ್. Democracy is not submission to mass opinion. Democracy is not dictatorship. But democracy is progress of all to all, and least for just and best. ಇದು ಬಹಳ ಓದ್ತಕ್ಕಂಥ ಅವಕಾಶ ಉಂಟಾಯಿತು. ಪರಿಣಾಮ ಹೊಸ ಭಾವನೆ ಬಂತು, ಹೊಸ ವಿಚಾರ ಬಂತು. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಮುಖಂಡತ್ವ ಪ್ರತಿಪಾದನೆ ಸಮಾನವಾಗಬೇಕು ಅಂತ ವಾದವಿಲ್ಲ. ಅಂಥ ಸ್ಥಾನ ಲಭ್ಯವಾಗಬೇಕಾದರೆ ಜನಜಾಗೃತರಾಗಬೇಕು, ವಿವೇಕವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ಈ ಭಾವನೆಯಿಂದ ಅಕ್ಷರ ಜ್ಞಾನ ಬೇಕು ಅಂತ ತತ್ವಕ್ಕೆ ಬದ್ಧವಾಗಿ ಬ್ರಾಹ್ಮಣ ಕೊಂಚ ಮಟ್ಟಿಗೆ ಅದು ಉಪಕಾರವಾಯಿತು. ಅಕ್ಷರ ಗೊತ್ತಾಗ್ತಕ್ಕಂಥ ಅವಕಾಶ ಉಂಟಾಯಿತು. ಆಮೇಲೆ ಒಂದು ವಿಚಾರ ಬಂತು, ಹೊಸ ವಿಚಾರ, ವೈಜ್ಞಾನಿಕ, ತಾಂತ್ರಿಕ, ಪ್ರಪಂಚ ಸಂಕೋಚವಾಗಿಬಿಟ್ಟು ಜಾಗರೀಕರಣ, ಗ್ಲೋಬಲೈಸೇಷನ್ ಆಯಿತು. ಆದರೂ ಕೂಡ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಘರ್ಷಣೆ ವಾತಾವರಣ. ನಮಗೆ ಬೇಕಾದ್ದು ವಿಶ್ವಶಾಂತಿ ಬೇಕು, ಸಾಮ್ರಾಜ್ಯವಾಗಬೇಕು, ಮನುಕುಲ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಪೇಕ್ಷಿತ ಸಾಧ್ಯ ಅಂತ ಪ್ರಶ್ನೆ ಉದಯವಾದಾಗ ಒಂದು ಭಾವನೆ, ಹೌದು, ಮಾನವ ಜೀವನ, ಬಾಹ್ಯ ಜೀವನ ಪ್ರಗತಿ ಹೊಂದಾಗಿದೆ, ಆದರೆ ಆಂತರಿಕ ಜೀವನ, ಇಂಟರ್ನಲ್ ಲೈಫ್ ಕೈ ಹೋಗ್ತಾ ಇದೆ. ಪ್ರಗತಿ ಸಮಗ್ರವಾಗಿಲ್ಲ, ಪಾಕ್ಷಿಕವಾಗಿರ್ತಕ್ಕಂಥ ಸಮತೆ ಮಗ್ರೆ. ಈ ವಿಧವಾಗಿರ್ತಕ್ಕಂಥ ವ್ಯತ್ಯಾಸ ಪರಿಹಾರ ಮಾಡಿ ನಿಜಕ್ಕೂ ನವ ಸಮಾಜ ನಿರ್ಮಾಣವಾಗಬೇಕಾದರೆ ಯಾರು ಮಾಡಬಹುದು ಅಂತಕ್ಕಂಥ ಮತ್ತು ವಿಚಾರ ಉದಯವಾಯಿತು. ಕೊಂಚ ಗ್ರಂಥಾವಲೋಕನ ಮಾಡಿದ ಮೇಲೆ, ನಮ್ಮ ತತ್ವ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ ಮೇಲೆ, ಭಾರತೀಯತ್ವ ಅದರ ಬಗ್ಗೆ ಹೆಚ್ಚು ಆಧಾರ ಮುಂಚವಾದ ಮೇಲೆ ಒಂದು ಮಾತು ಸಾಧ್ಯವಾಗಿ ಕಾಣ್ತಾ ಇತ್ತು. ಇವತ್ತು ಭಾರತೀಯರೇನೇ ಜಗತ್ತನ್ನು ಉಳಿಸಬೇಕಾಗಿದೆ, ವಿಶ್ವ ಸ್ಥಾಪನೆ ಯಾವುದು ಹೊರಬೇಕಾಗಿದೆ. ಇವರಿಗೆ ಆಸಕ್ತಿ ಉಂಟು ಭಾವನೆ ಬಂತು. ಏತಕ್ಕೋಸ್ಕರವಾಗಿ
ಕೊಂಚ ವಿಚಾರ ಮಾಡಿದ ಮೇಲೆ ನಮ್ಮದೊಂದು ವೈಶಿಷ್ಟ್ಯ ಆಗಿದೆ. ಪ್ರತಿ ಜೀವನದಲ್ಲಿ ಯಾವುದು ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಾಲಿಟಿ ಮೊದಲನೇ ಸ್ಥಾನ. ಅರವಿಂದ್ ಘೋಷ್ ಪುಸ್ತಕ ಓದ್ತಾ ಇದ್ದೆ, ತುಂಬ ಸಂತೋಷವಾಯಿತು. ಅವರ ವಾಕ್ಯ ಪಾಲಿಟಿಕ್ಸ್, society and economy or in the first of human life simply an arrangement by which men can collectively live, produce, satisfy their desires. But the spiritual area makes them much more than this. Firstly, a framework of life within which man can seek for and know his real self. Secondly, including the bottom divine life, binding life. Thirdly, a collective advance towards peace, and harmony. ಶಾಂತಿ ಸಾಮ್ರಾಜ್ಯ ಆಗಬೇಕು, ಮನುಕುಲ ಬಾಳಬೇಕಂತ ತತ್ವ ಸ್ಥಾಪಿತವಾಗಬೇಕಾದರೆ, ಅಂತಾರಾಷ್ಟ್ರೀಯ ಬುದ್ಧಿ ನಿರ್ಮಾಣವಾಗಬೇಕಾದರೆ ಜನಜಾಗೃತರಾಗಬೇಕು. ನಮ್ಮ ದೇಶ ಮುಖ್ಯವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಬುನಾದಿ, spiritual based economy, spiritual politics, spiritual society. ಈ ವಿಧವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಬಂದ ಮೇಲೆ ಪ್ರಾಯಶಃ ಅದು ನಿಜವಾಗಿ ಕಾರಣದಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಕಿಂಚಿತ್ ಕಾಣಿಕೆ ಸಲ್ಲಿಸಬೇಕು ಅಂತಕ್ಕಂಥ ಭಾವನೆ ಉಂಟಾಗ ಮೂಲಭೂತವಾಗಿರ್ತಕ್ಕಂಥ ಕಾಣಿಕೆ ಯಾವುದು? ಮಕ್ಕಳಿಗೆ ಯಾರು ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಪ್ರೇಮ ಸೇವಿಸತಕ್ಕಂಥ ಅವಕಾಶ ಉಂಟಾಯಿತು, ದೊಡ್ಡ ವಯಸ್ಸು ಯೋಗ್ಯತೆ ಉಂಟಾಯಿತು ಅಂತಕ್ಕಂಥ ಸಂತೋಷ ಹೇಳ್ತಕ್ಕಂಥ ವಿಷಯ. ಈ ದಿವಸ ನನಗಂತೂ ಅತ್ಯಾನಂದ ಉಂಟಾಗಿದೆ. ಮಾತನಾಡಲಿಕ್ಕೂ ಬಹಳ ಮಟ್ಟಿಗೆ ಮಾತೇ ಬರ್ತಾಯಿದೆ. ಏನು ಕಾರಣ? ನಮ್ಮ ರಾಷ್ಟ್ರಾಧ್ಯಕ್ಷರು ಕಲಾಂಜಿಯವರು ರಾಷ್ಟ್ರ ಘನತೆಗೂ ಕಾಡ್ತಕ್ಕಂಥ ಮಹಾಚೇತನ, ತನ್ನ ಗೌರವ ಕಾಪಾಡ್ಕೊಂಡು ಬಂದಿದ್ದಾರೆ. ಸರಳದೀವಿ ಒಂದೇ ಮಾತು, ಈ ಧರ್ಮ ಆ ಧರ್ಮ ಅಲ್ಲ, ರಾಷ್ಟ್ರಧರ್ಮ ಒಂದೇ ಮಾತು ಹೇಳ್ಕೊತಕ್ಕಂಥ ಮಹಾಚೇತನ. ಅವರು ಸಮಾಜ ಭಾಗವಹಿಸ್ತಕ್ಕಂಥದ್ದು ಪರಮಾನಂದ ಉಂಟಾಗಿದೆ, ಹೇಳಿ ಸಾಧ್ಯವಾಗುವಂತಿಲ್ಲ. ಅಂದಮೇಲೆ 5 ವರ್ಷದ ಕಾಲ ಚುಕ್ಕಾಣಿ ಸಮಾನ ನಡ್ತಕ್ಕಂಥ ಚೇತನರು. ಹೀಗಾಗಿ ಅವರು ಬಂದ್ರಿಂದ ಅವರು ಪ್ರವೇಶ ಬರಲಿಕ್ಕೆ ಅವಕಾಶವೇ ಇರಲಿಲ್ಲ. ದೊಡ್ಡ ಮನಸ್ಸು ಮಾಡಿದ್ದಾರೆ, ಒಳ್ಳೆಯ ಭಾವನೆ ಬರ್ತಕ್ಕಂಥದ್ದು ಸಂತೋಷ ಉಂಟಾಗಿದೆ, ಜನಸ್ತೋಪ ಅಪಾರ ಆನಂದ ಉಂಟಾಗಿದೆ. ಪ್ರಾಯಶಃ ನಾವೆಲ್ಲರೂ ಶ್ರಮಿಸೋಣ, ಭರತಖಂಡವನ್ನು ಕಟ್ಟೋಣ, ಪ್ರಜೆಗಳ ಆದರ್ಶವಾಗಿ ಮಾಡೋಣ. ಎಲ್ಲರೂ ಭಾರತೀಯ ಮಕ್ಕಳು ಅಂತಕ್ಕಂಥ ವಿಶ್ವಾಸವಂತವಾಗಿ ಬರ್ತಕ್ಕಂಥ ರಾಷ್ಟ್ರ ಉದ್ಧಾರಕ್ಕೋಸ್ಕರ ಏನು ಬೇಕು ಅಂತ ಮಾತನ್ನು ಹೇಳಿಬಿಟ್ಟು ಭಗವತ್ ಕೃಪೆಯಿಂದ ಆಗುತ್ತವಾಗತಕ್ಕಂಥ ಒಂದು ಶಿಕ್ಷಣ ಎಲ್ಲಕ್ಕೂ ಉಂಟಾಗಲಿ, ಭಯಂಕೃಪೆ ಉಂಟಾಗಲಿ. ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಬಹಳ ಕಾಲ ಬರ್ತಕ್ಕಂಥ ರಾಜ್ಯ ಹೊತ್ತುಕೊಂಡು ಚುಕ್ಕಾಣಿ ಹೊತ್ತುಕೊಂಡು ಮುಂದಿರ್ತಕ್ಕಂಥ ಅವಕಾಶ ಹೇಳ್ಕೊಂಡು ಹೇಳಿಸ್ಬಿಟ್ಟು ಇದಕ್ಕೆ ಮಂಗಳವನ್ನು ಕೋರಿ ನಾನು ಮಾತು ಮುಕ್ತಾಯ ಮಾಡ್ತಾಯಿದ್ದೆ. ರವಿ ಕಾಣದನ್ನು ಕವಿ ಕಂಡ. ಭಾರತದ ಘನದೇವತ ರಾಷ್ಟ್ರಪತಿಯವರು ಶ್ರೀಮಠ ಮತ್ತು ಶ್ರೀಮಠದ ವಿದ್ಯಾರ್ಥಿಗಳನ್ನು ಕುರಿತು ಬರೆದಿರುವ ಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿರುವವರು ಗೋರು ಚನ್ನಬಸಪ್ಪನವರು. ಗೀತೆಯ ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥವರು ಡಾಕ್ಟರ್ ನರಸಿಂಹ ಪಡವಾಲಿಯವರು. ಆಡುವವರು ಶ್ರೀಮತಿ ಕಸ್ತೂರಿ ಶಂಕರ್ ಅವರು. Hello, volume today. Hello. Hello.
ಒಬ್ಬರಸ ಋಷಿ ಸುಂದರ ಅನುಭಾವದ ಹಾರೈಕೆ ಹೊತ್ತ ಯೋಗ ಋಷಿ ಅನುದಿನವೂ ಭಗವಂತ ನಿಮಗೆ ಕರುಣಿಸಿದ ಈ ಯೋಗಿ ಬೆಲೆಯುಳ್ಳ ಜೀವನದ ವೈಡೂರ್ಯವಾಗಿ ತಪದ ಬದುಕಿನ ಅಮೂಲ್ಯ ಹಾರವಾಗಿ 36 ಸಾಸಿರ ವಜ್ರಗಳ ಸಂಯೋಗಿ ಮಾನವೀಯತೆಯೇ ಈ ಋಷಿಯ ಸಂದೇಶ. ಓ ನನ್ನ ನಾಗರಿಕ ಬಂಧುಗಳೇ, ಕೊಡುವಲ್ಲಿ ಪಡೆಯಿರಿ ನೆಮ್ಮದಿಯ ದೇಹಾತ್ಮಗಳಲ್ಲಿ, ಕೊಡಲು ಎಲ್ಲವೂ ಇದೆ ನಿಮ್ಮಲ್ಲಿ. ನಿಮಗಿರುವ ಅರಿವನ್ನು ಹಂಚಬಹುದು, ಅನುಕೂಲವಿದ್ದರೆ ಅನುವಿಗದ ನೀಡಬಹುದು. ನೋವು ನರಳಿಕೆಗಳನ್ನು ಪರಿಹರಿಸಲು ನಿಮ್ಮ ಹೃದಯ ಮನಗಳನ್ನು ಬಳಸಿ. ನೊಂದ ಹೃದಯಗಳಿಗೆ ನಲಿವ ನೀಡಿ, ಕೊಡುವಲ್ಲಿ ಪಡೆಯಿರಿ ನೆಮ್ಮದಿಯ. ನಿಮ್ಮ ಕ್ರಿಯೆಗಳಿಗೆಲ್ಲ ದೈವ ಕಾರುಣ್ಯವಿರಲಿ. ನಿಮ್ಮ ಕ್ರಿಯೆಗಳಿಗೆಲ್ಲ ದೈವ ಕಾರುಣ್ಯವಿರಲಿ. ನೀವು ನಿಮ್ಮೆದುರಿಗೆ ನೋಡಿ ಒಬ್ಬರಸ ಋಷಿ ಸುಂದರ ಅನುಭಾವದ ಹಾರೈಕೆ ಹೊತ್ತ ಯೋಗ ಋಷಿ ಅನುದಿನವೂ ಭಗವಂತ ನಿಮಗೆ ಕರುಣಿಸಿದ ಈ ಯೋಗಿ ಬೆಲೆಯುಳ್ಳ ಜೀವನದ ವೈಡೂರ್ಯವಾಗಿ, ಬೆಲೆಯುಳ್ಳ ಜೀವನದ ವೈಡೂರ್ಯವಾಗಿ. Now His Excellency, the President of India, will present 100 roses to His Holiness Dr. Sri Sri Shivakumar Swamiji to mark his 100th birth anniversary. And also a memento to Dr. Swamiji. This poem, radiating message from Sri Siddhaganga Math. What was radiating? When Swamiji
when Sivakumar Swamiji stood up just now to give us his thoughts and message, I saw below me there are 100 lights lit. So one side light is lit, another side Mahaswamiji 100 years completion is indeed the big event for the nation, for the people. I congratulate the whole people on this occasion. Friends, do you all know Swamiji, Sivakumar Swamiji sleeps for only 3 hours in a day. All the remaining hours, he is working for the people, people of this state, people of this country. Otherwise, how is it possible to start in the 77 years of monkhood, to start 124 schools and 8,000 poor people, poor students, and he is giving education and he nurturing them. So it's a great occasion. My hearty congratulations and the divine feelings I get for the Swamiji. Friends, when I see you, all the students, about 8,000 students, on the occasion of the Swamiji's 100th birthday, all of you is going to repeat with me one oath. Ready? Ready? Okay. I realize righteousness in the heart leads to beauty in the character. Beauty in the character brings harmony in the home. Harmony in the home leads to order in the nation. Order in the nation leads to peace in the world. That's the great message. Sri Swamigal, Sivaratri Swamigal gives all of you the great message. God bless you all. Friends, I am very happy to be with you. Next. Go next. I am seeing in our country a great sage who has been performing tapas for the last 77 years. Through the intense tapas, he has freed himself from passion, anger, love and hate. Presence of such a great soul in the country spreads peace and promotes spiritual prosperity. He is the beacon light that spreads the spiritual message to the people and the society. When I see the Swamiji, when I was thinking what thought I can share with the important spiritual gathering and the students, I am reminded of Rumi's work, which aptly suitably context of the educational environment. Rumi says, angel is free because of his knowledge, the beast because of his ignorance. Between the two remains the Son of Man to struggle. And if you children, if you people, if you are in the Sri Siddhaganga Mat and you are a blessed human beings, that's what God wanted. Next. Now what is the God's mission, Almighty's mission? Almighty integrate the man and the Satan. God said, "Oh humanity, I am giving you a mission," and he gave the following message. I have created the human being with brain and thinking faculty. I command all my creation that use your faculty with reasoning to reach my image. So all of us who are here, assembled here in the presence of Mahaswamiji, Sivakumar Swamiji, this is the message God is given to all of us, and I am sure you will all follow this message. Next. Now finally I will say that
Next. Now, radiating message from Siddhaganga Math. What is the message? The message is, you are seeing in front of all of you a sage wearing beautiful spiritual blessings. The sage, what you are seeing. Every day, Almighty has given this sage a precious diamond of life, The sage, the strung over 36,000 diamonds, that is nearly 100 years. The sage strung over 36,000 diamonds into a priceless garland of Tapasvi life. With the message of humanity, what the message of humanity our Sivaswakumar Swamiji gives for all of us. The message he gives, oh my fellow citizen, this is what he says, Sivaswakumarji says, oh fellow citizen, in giving you receive happiness in body and soul. You have everything to give. He says, every one of us, you have everything to give. If you have knowledge, to share it. If you have resources, share it with the needy. Use your mind and heart to remove the pain of the suffering and cheer the sad hearts. And in giving, you receive happiness. Almighty will bless all of your action. This is the message from this famous Sri Siddhaganga Math we are getting. With these words, I inaugurate the 100th birthday celebration of our respected Guruji, His Holiness Sri Sivakumara Swamiji. My best wishes for success in all your missions. May God bless you all, friends. ಭಾರತದ ರಾಷ್ಟ್ರಪತಿಗಳಿಗೆ ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಆಶೀರ್ವಾದ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡಲಿದ್ದಾರೆ. ಈಗ ವಂದನಾರ್ಪಣೆ ರಾಜ್ಯದ ರೇಷ್ಮೆ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಶಿವಣ್ಣ ಅವರಿಂದ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕಾರ ಮಾಡಿ ಘನತೆವೆತ್ತ ರಾಷ್ಟ್ರಪತಿಗಳಿಗೆ, ಘನತೆವೆತ್ತ ರಾಜ್ಯಪಾಲರಿಗೆ, ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ವಂದನಾರ್ಪಣೆಗಳನ್ನು ಹೇಳ್ತಕ್ಕಂಥ ಒಂದು ಭಾಗ್ಯ ನನಗೆ ಕೊಟ್ಟಿರೋದಕ್ಕೆ ನಾನು ಧನ್ಯನು. ಭಗವಂತ ತಮಗೆಲ್ಲ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಎರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು ಅಂತ ಕೇಳ್ಕೊಳ್ತೇನೆ. ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥ ಸಹೋದರಿಯರ ಮುಂದೆ ನಿಂತ್ಕೋಬೇಕು.
ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। ಎಲ್ಲರಿಗೂ ವಂದನೆಗಳು. ಪರಮಪೂಜ್ಯರ ಆಶಯದಂತೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅಟ್ ಎ ಟೈಮ್ ಸುಮಾರು 40,000 ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ. ಒಂದು ಬಾರಿ ನಿಂತ್ಕೊಳ್ಳೋದಕ್ಕೆ ಮತ್ತೆ ಕಾರ್ಯಕ್ರಮ 2 ಗಂಟೆಗೆ ಮತ್ತೆ ಪ್ರಾರಂಭವಾಗ್ತದೆ. ಗೆಸ್ಟ್ ಹೌಸ್ ಹೋಗ್ತಾರಂತ. ನಾಗಮಂಗಲ ತಾಲ್ಲೂಕು ಬ್ರಹ್ಮದೇವರಹಳ್ಳಿಯ ನಂದನ್ ಶೆಟ್ಟಿ ಎಂಬ ಮಗು, ತಂದೆ ಆನಂದ ಶೆಟ್ಟಿ, ತಾಯಿ ಸುಧಾ ಶೆಟ್ಟಿ. ನಿಮ್ಮ ಮಗು ಇಲ್ಲಿ ವೇದಿಕೆ ಮುಂಭಾಗದಲ್ಲಿದೆ. ದಯವಿಟ್ಟು ಪೋಷಕರು ತಾಯಿಯವರು ಬಂದು ಅವ್ರನ್ನ ಮಗುವನ್ನು ಕರ್ಕೊಂಡು ಹೋಗ್ಬೇಕಂತ ಕೇಳ್ಕೊಡ್ತೀನಿ. ನಾಗಮಂಗಲ ತಾಲ್ಲೂಕು ಬ್ರಹ್ಮದೇವರಹಳ್ಳಿ, ಹುಡುಗನ ಹೆಸರು ನಂದನ್ ಶೆಟ್ಟಿ.